ಗೃಹಿಣಿಯರಿಗೆ ಇನ್ಮುಂದೆ 30,000 ರೂಪಾಯಿ ಸಂಬಳ ಐತಿಹಾಸಿಕ ಆದೇಶ ನೀಡಿದೆ ಸರ್ವೋಚ್ಚ ನ್ಯಾಯಾಲಯ. ಗೃಹಿಣಿಯರಿಗೆ ಇನ್ಮುಂದೆ 30,000 ರೂಪಾಯಿ ಸಂಬಳ ಐತಿಹಾಸಿಕ ಆದೇಶವನ್ನ ನೀಡಿದೆ ಸರ್ವೋಚ್ಚ ನ್ಯಾಯಾಲಯ. ಕನಿಷ್ಠ ವೇತನ ಫಿಕ್ಸ್ ಮಾಡಿದ ಸರ್ವೋಚ್ಚ ನ್ಯಾಯಾಲಯ. ಮಹಿಳೆಯರ ಮನೆ ಕೆಲಸ ಆರೈಕೆ ಸೇವೆಗಳ ಮೌಲ್ಯವನ್ನ ಗೌರವಿಸಿ ತಿಂಗಳಿಗೆ ಕನಿಷ್ಠ 30,000 ಅಂತ ಪರಿಗಣಿಸಬೇಕು. ಹೊಸ ಮಾನದಂಡ ಫಿಕ್ಸ್ ಮಾಡಿದ ಸುಪ್ರೀಂ ಕೋರ್ಟ್. ಮನೆ ಮತ್ತು ಕುಟುಂಬಕ್ಕಾಗಿ ಮಹಿಳೆಯರು ತುಂಬಾನೇ ಶ್ರಮಿಸುತ್ತಾರೆ. ಗೃಹಿಣಿಯರು ಎನ್ನಬೇಡಿ, ರಾಷ್ಟ್ರ ನಿರ್ಮಾತೃಗಳು ಅಂತ ಹೇಳಿದ್ದಾರೆ. 30,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿ ಎಂದ ಸುಪ್ರೀಂ ಕೋರ್ಟ್. ಗೃಹಿಣಿಯರಿಗೆ ಇನ್ಮುಂದೆ 30,000 ರೂಪಾಯಿ ಸಂಬಳ ಐತಿಹಾಸಿಕ ಆದೇಶವನ್ನ ನೀಡಿದೆ ಸರ್ವೋಚ್ಚ ನ್ಯಾಯಾಲಯ. ಕನಿಷ್ಠ ವೇತನ ಫಿಕ್ಸ್ ಮಾಡಿದ ಸರ್ವೋಚ್ಚ ನ್ಯಾಯಾಲಯ ಅನ್ನುವಂತಹ ಪ್ರಶ್ನೆ ಇದೀಗ. ಮಹಿಳೆಯರ ಮನೆ ಕೆಲಸ ಆರೈಕೆ ಸೇವೆಗಳ ಮೌಲ್ಯವನ್ನ ಎಲ್ಲರೂ ಗೌರವಿಸಬೇಕು. ತಿಂಗಳಿಗೆ ಕನಿಷ್ಠ 30,000 ರೂಪಾಯಿ ಅಂತ ಪರಿಗಣಿಸಬೇಕು ಅಂತ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್. ಹೊಸ ಮಾನದಂಡವನ್ನ ಫಿಕ್ಸ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮನೆ ಮತ್ತು ಕುಟುಂಬಕ್ಕಾಗಿ ಮಹಿಳೆಯರು ಶ್ರಮಿಸುತ್ತಾರೆ. ಗೃಹಿಣಿಯರು ಎನ್ನಬೇಡಿ, ರಾಷ್ಟ್ರ ನಿರ್ಮಾತೃಗಳು ಅಂತ ಹೇಳಿರುವಂತದ್ದು. 30,000 ರೂಪಾಯಿ ಸಂಬಳ ಫಿಕ್ಸ್ ಮಾಡಿ ಎಂದ ಸುಪ್ರೀಂ ಕೋರ್ಟ್. ಇನ್ನು ಮುಂದೆ ಗೃಹಿಣಿಯರಿಗೆ 30,000 ರೂಪಾಯಿ ಸಂಬಳ ಅನ್ನುವಂಥದ್ದು ಐತಿಹಾಸಿಕ ಆದೇಶವನ್ನ ನೀಡಿರುವಂತದ್ದು ಸರ್ವೋಚ್ಚ ನ್ಯಾಯಾಲಯ. ಕನಿಷ್ಠ ವೇತನವನ್ನ ಫಿಕ್ಸ್ ಮಾಡಿದೆ ಸರ್ವೋಚ್ಚ ನ್ಯಾಯಾಲಯ ಅನ್ನುವಂತಹ ಪ್ರಶ್ನೆ ಇದೀಗ. ಮಹಿಳೆಯರ ಮನೆ ಕೆಲಸ ಆರೈಕೆಯ ಸೇವೆಗಳನ್ನ ಎಲ್ಲರೂ ಕೂಡ ಮೌಲ್ಯಗಳನ್ನ ಗೌರವಿಸಬೇಕು. ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಯನ್ನ ಪರಿಗಣಿಸಬೇಕು, ಮಹಿಳೆಯರಿಗೆ ಕೊಡಬೇಕು. ಹೊಸ ಮಾನದಂಡವನ್ನ ಫಿಕ್ಸ್ ಮಾಡಿದೆ ಸುಪ್ರೀಂ ಕೋರ್ಟ್. ಮನೆ ಮತ್ತು ಕುಟುಂಬಕ್ಕಾಗಿ ಮಹಿಳೆಯರು ಶ್ರಮಿಸಿರುತ್ತಾರೆ. ಗೃಹಿಣಿಯರು ಎನ್ನಬೇಡಿ, ಅವರನ್ನ ರಾಷ್ಟ್ರ ನಿರ್ಮಾತೃಗಳು ಅಂತ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್. ಗೃಹಿಣಿಯರಿಗೆ 30,000 ಸಂಬಳ. ಆಘಾತದಲ್ಲಿ ಪತ್ನಿಯನ್ನ ಕಳೆದುಕೊಂಡ ಪಂಜಾಬ್ನ ವ್ಯಕ್ತಿ. ದಂಪತಿಗೆ 3 ಮಕ್ಕಳಿದ್ವು. ಪತ್ನಿ ಸಾವಿಗೆ ಪರಿಹಾರ ಕೋರಿದ್ರು ಪತಿ. ಮೋಟಾರು ಅಪಘಾತ ಪರಿಹಾರ ನ್ಯಾಯಮಂಡಳಿ ಮೆಟ್ಲೇರಿತ್ತು ಕೂಡ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ 2.42 ಲಕ್ಷ ಪರಿಹಾರ ನೀಡಿದ್ದ ನ್ಯಾಯಮಂಡಳಿ ಹೆಚ್ಚಿನ ಪರಿಹಾರವನ್ನ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಂತಹ ಪತಿ ಶೇಕಡಾ 7.5 ಬಡ್ಡಿ ದರದಲ್ಲಿ 8.43 ಲಕ್ಷ ಪರಿಹಾರಕ್ಕೆ ಈಗ ಕೋರ್ಟ್ ಹೇಳಿದ್ದು, ಮತ್ತಷ್ಟು ಹೆಚ್ಚಿನ ಪರಿಹಾರ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದ ಪತಿ ಇದೀಗ ಆ ಅರ್ಜಿ ವಿಚಾರಣೆ ವೇಳೆ 30,000 ಸಂಬಳ ಫಿಕ್ಸ್ ಮಾಡಿದ ಕೋರ್ಟ್. ಸುಪ್ರೀಂ ಕೋರ್ಟ್ 2001 ನವೆಂಬರ್ 25 ಪತ್ನಿಯನ್ನ ಕಳೆದುಕೊಂಡಂತಹ ವ್ಯಕ್ತಿ. ಆ ವೇಳೆ ಅಪಘಾತದಲ್ಲಿ ಪತ್ನಿಯನ್ನ ಕಳೆದುಕೊಂಡಿರ್ತಾರೆ ಪಂಜಾಬ್ನ ವ್ಯಕ್ತಿ. ದಂಪತಿಗೆ 3 ಮಕ್ಕಳಿರ್ತಾವೆ. ಪತ್ನಿಯ ಸಾವಿಗೆ ಪರಿಹಾರ ಕೋರಿದ್ರು ಪತಿ. ಮೋಟಾರು ಅಪಘಾತದ ಪರಿಹಾರ ನ್ಯಾಯಮಂಡಳಿ ಮೆಟ್ಲೇರಿದ್ರು. ಕುಟುಂಬಕ್ಕಾಗಿ 2.42 ಲಕ್ಷ ಪರಿಹಾರ ನೀಡಿದ್ದಂತಹ ನ್ಯಾಯಮಂಡಳಿ ಹೆಚ್ಚಿನ ಪರಿಹಾರವನ್ನ ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಂತಹ ಪತಿ. ಅದಾದ ನಂತರ ಶೇಕಡಾ 7.5 ಬಡ್ಡಿ ದರದಲ್ಲಿ 8.43 ಲಕ್ಷ ಪರಿಹಾರಕ್ಕಾಗಿ ಹೈಕೋರ್ಟ್ ಮೆಟ್ಲೇರ್ತಾರೆ. ಅದಾದ ನಂತರ ಮತ್ತಷ್ಟು ಹೆಚ್ಚಿನ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿರ್ತಾರೆ. ಆ ಅರ್ಜಿಯ ವಿಚಾರಣೆ ವೇಳೆ 30,000 ಸಂಬಳವನ್ನ ಫಿಕ್ಸ್ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಗೃಹಿಣಿಯರು ಎನ್ನಬೇಡಿ, ಅವರನ್ನ ರಾಷ್ಟ್ರ ನಿರ್ಮಾತೃಗಳು ಅಂತ ಹೇಳಿರುವಂತದ್ದು. 30,000 ರೂಪಾಯಿ ಸಂಬಳವನ್ನ ಫಿಕ್ಸ್ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಗೃಹಿಣಿಯರಿಗೆ 30,000 ರೂಪಾಯಿ ಸಂಬಳವನ್ನ ಫಿಕ್ಸ್ ಮಾಡಿರುವಂತದ್ದು ಐತಿಹಾಸಿಕ ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ವೇತನ ಫಿಕ್ಸ್ ಮಾಡಿರುವಂತದ್ದು ಎಲ್ಲಾ ಗೃಹಿಣಿಯರಿಗೂ ಕೂಡ ಇದು ಅನ್ವಯ ಆಗುತ್ತೆ. ಮಹಿಳೆಯರ ಮನೆ ಕೆಲಸ ಹಾಗೆ ಆರೈಕೆ ಸೇವೆಗಳ ಮೌಲ್ಯವನ್ನ ಎಲ್ಲರೂ ಕೂಡ ಗೌರವಿಸಿ ತಿಂಗಳಿಗೆ ಕನಿಷ್ಠ 30,000 ರೂಪಾಯಿ ಕೊಡಬೇಕು ಅಂತ ಪರಿಗಣಿಸಿ ಅಂತ ಹೇಳಿರುವಂತದ್ದು. ಹೊಸ ಮಾನದಂಡವನ್ನ ಫಿಕ್ಸ್ ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್. ಇದೊಂದು ಐತಿಹಾಸಿಕ ತೀರ್ಪು.
ಕುಟುಂಬಕ್ಕಾಗಿ ಮಹಿಳೆಯರು ತುಂಬಾನೇ ಶ್ರಮಿಸಿರ್ತಾರೆ, ಶ್ರಮಜೀವಿಗಳಾಗಿರ್ತಾರೆ. ಅವರನ್ನ ಗೃಹಿಣಿಯರು ಅನ್ನಬೇಡಿ, ರಾಷ್ಟ್ರ ನಿರ್ಮಾತೃಗಳು ಅಂತ ಹೇಳಿ ಅಂತ ಸುಪ್ರೀಂ ಕೋರ್ಟ್ ಈ ಒಂದು ಐತಿಹಾಸಿಕ ತೀರ್ಪನ್ನ ನೀಡಿದೆ.